ನೋಡಿ ಫ್ರೆಂಡ್ಸ್, ಹೊಸ ಜೇನು ಇಲ್ಲಿ ನೆಕ್ಸ್ಟು ಇನ್ನೊಂದು ವಾರಕ್ಕೆಲ್ಲ ರೆಡಿ ಆಗಿಬಿಡ್ತಾಯಿದ್ದು. ಜೇನು ತಿನ್ಬೋದು. ಅಷ್ಟರ ಗಂಟ ತುಪ್ಪ ಮಾಡೋಕ್ಕೆ ರೆಡಿ ಮಾಡ್ತೈತೆ. ನಾವು ಏನೋ ಸಣ್ಣ ಕೆಲಸ ಮಾಡ್ತಾಯಿದ್ದೆ ಇಲ್ಲಿ. ಅಷ್ಟೊತ್ತಿಗೆ ಜೇನು ಕಾಣ್ತು, ಒಳ್ಳೆ ಆಯಿತು. ನಾವು ನೋಡ್ಬಿಟ್ಟು ಇಲ್ಲಾಂದ್ರೆ ಕಚ್ಚಿಬಿಡೋದು ನಮಗೆ. ನಮ್ಮ ಭುವನಗೌಡರು ಇಲ್ಲ ಜೇನು ಸಿಕ್ಬಿಡ್ತದೆ ಅಂತ ಬಂದು ರೆಡಿಯಾಗಿ ನಿಂತವ್ರೆ. ಆದರೆ ಜೇನು ರೆಡಿಯಾಗಿಲ್ಲ. ಅದರಲ್ಲಿ ಸುಮಾರು ಕೆಲಸ ಮಾಡ್ತಾವ್ರೆ. ಅದೊಂದು ಮರ ಬಿದ್ದೋಗ್ಬಿಟ್ಟಿತ್ತು. ಈ ಮರನ ರೆಡಿ ಮಾಡ್ತಾಯಿದ್ದು. ಆಗ ಗೊತ್ತಾಯ್ತು ಇಲ್ಲಿ ಜೇನು ಕಟ್ಟಿರೋದು. ಅಂತೂ ನಮ್ಮ ಭುವನಗೌಡ ಸಿಕ್ಬಿಡ್ತದೆ ನಮಗೆ ಅನ್ಕೊಂಡ್ಬಂದರು. ಆದರೆ ಜೇನು ಈಗೆಲ್ಲೋ ನೆನ್ನೆ ಎಲ್ಲೋ ಕಟ್ಟಿರೋದು. ಇನ್ನೂ ತುಪ್ಪ ಹಾಕಿಲ್ಲ. ತುಪ್ಪ ಹಾಕಿದ್ಮೇಲೆ ನಮಗೆ ತಿನ್ನೋಕೆ ರೆಡಿ ಆಯ್ತದೆ. ಎಷ್ಟು ಕೆಲಸ ಮುಗಿಸಿದ್ದೀವಿ ಈಗ. ನೋಡೋಣ, ಚೆನ್ನಾಗಿ ಕಟ್ಟು ಜನ, ಚೆನ್ನಾಗಿ ತುಪ್ಪ ಹಾಕು. ಆಮೇಲೆ ನಿನ್ನ ಸ್ವಾಹ ಮಾಡ್ತೀವಿ ನಾವು. ಸರಿ ಹೇಳ್ಬೋನು? ಹಾಂ, ಇದೆಲ್ಲ ನೀನೇ ಕಡ್ದಿದ್ದು? ಹಾಂ, ಯಾರು ಕಡ್ದಿದ್ದ? ಹಾಂ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಮಾವಿನಕಾಯಿ ಎಷ್ಟು ಕೆಳಗಡೆ ಬಿಟ್ಟೈತೆ ಅಂದರೆ, ಇಲ್ಲಿ ಇದು ಆಮೇನಿ ಮಾವಿನಕಾಯಿ ತುಂಬ ಕೆಳಗಡೆ ಬಿಟ್ಟೈತೆ. ಈ ವರ್ಷ ನಮಗೆ ತಿನ್ನೋಕ್ಕೆ ಆಯ್ತೋ ಇಲ್ಲಿ. ಇದು ಜಸ್ಟು 3 ವರ್ಷದ ಗಿಡ ಅಷ್ಟೇ. ಇದು ಸುಮಾರು ಕಾಯಿ ಬಿಟ್ಟೈತೆ ಈ ಸಲ. ಓಕೆ, ಥ್ಯಾಂಕ್ಸ್.